ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿ ದಸಕಂಧರ್ ಬಚನ ತಬ್ ಕುಂಭಕರನ್ ಬಿಲಖಾನ್ ಜಗದಂಬಾ ಹರಿ ಆನಿ ಸಬ್ ಸಠ್ ಚಾಹತ್ ಕಲ್ಯಾಣ ಭಲ್ ನ कीन्ह तै निसिचर नाहा अब मोहि आई जगायहि कहाँ अजहु तात त्यागी अभिमाना भजऊ राम होइहि कल्याण है दससीस मनुज रघुनायक जाके हनुमान से पायक अहह बंधु तय कीन्हि खोठाई प्रथम ही मोहि न सुनायहि आई कीन्हेहु प्रभु विरोध तेहि देवक शिव बिरंचि सुर जाके सेवक नारद मुनि मोहि ज्ञान जो कहा कहते वो तो ही समय निर्बहा अब भरी अंक भेंटू मोहि भाई लोचन सुफल करो मैं जाई श्याम गात सरसी रुह लोचन देखौ जाई ताप त्रय ಮೋಚನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ರಾವಣನಿಗೆ ಹನುಮಂತನ ಸಮಾಚಾರವನ್ನೆಲ್ಲ ತಿಳಿದು ವಿಷಾದದಿಂದ ತಲೆ ಚಚ್ಕೊಳ್ತಾನೆ. ಈಗ ಕುಂಭಕರ್ಣನನ್ನು ನಿದ್ದೆಯಿಂದ ಎಬ್ಬಿಸ್ತಾನೆ. ಅವನು ಎದ್ದ ತಕ್ಷಣ, ಅಣ್ಣ ನಿನ್ನ ಮುಖ ಯಾಕೆ ಈಗ ಬಾಡ್ ಹೋಗಿದೆ ಅಂತ ಕೇಳ್ತಾನೆ. ಆಗ ರಾವಣ ಸೀತಾಪಹರಣದಿಂದ ಹಿಡಿದು ಇಲ್ಲಿವರೆಗೆ ಏನೆಲ್ಲ ಆಗಿತ್ತೋ ಅದನ್ನೆಲ್ಲ ಹೇಳ್ತಾನೆ. ತಮ್ಮ ವೀರ ರಾಕ್ಷಸರೆಲ್ಲ ನೆಲಸಮರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ದಶಾನನನು ಹೇಳಿದಂಥ ಮಾತನ್ನ ಕೇಳಿ ಕುಂಭಕರ್ಣ ತುಂಬಾನೇ ಬೇಜಾರು ಮಾಡ್ಕೊಳ್ತಾನೆ. ಈ ರೀತಿ ಹೇಳ್ತಾನೆ, ಅಯ್ಯೋ ಮೂರ್ಖ, ಜಗದಂಬೆ ಜಾನಕಿಯನ್ನ ನೀನು ಅಪಹರಣ ಮಾಡ್ಕೊಂಡು ಬಂದು ಈಗ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದೆಯಲ್ಲ ಅಂತ. ಅಂದರೆ ಅವನಿಗೂ ಗೊತ್ತಿದೆ ರಾಮ ಯಾರು ಸೀತೆ ಯಾರು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅಂಥ ತಾಯಿಯನ್ನು ನೀನು ಅಪಹರಣ ಮಾಡ್ಕೊಂಡು ಬಂದಿದೆಯಲ್ಲ, ಓ ರಾಕ್ಷಸ ರಾಜನೇ, ನೀನು ಮಾಡಿದ್ದು ಒಳ್ಳೆಯದಲ್ಲ. ಈಗ ನನ್ನನ್ನು ಯಾಕೆ ಎಬ್ಬಿಸಿದೀಯಾ ಅಣ್ಣ, ಈಗಲಾದರೂ ಅಹಂಕಾರವನ್ನು ಬಿಟ್ಬಿಡು, ಶ್ರೀರಾಮನನ್ನು ಭಜಿಸು, ನಿನಗೆ ಶ್ರೇಯಸ್ಸಾಗುತ್ತೆ ಅಂತ ಹೇಳ್ತಾನೆ. ನೋಡಿ, ವಿಭೀಷಣನೂ ಬುದ್ಧಿವಾದ ಹೇಳ್ದ, ಈಗ ಕುಂಭಕರ್ಣ ಕೂಡ ಹೇಳ್ತಾ ಇದ್ದಾನೆ. ಅವನೇನು ಕೇಳ್ತಾನಾ? ಇಲ್ಲ. ರಾವಣೇಶ್ವರ, ಹನುಮಂತನಂತಹ ಭಂಟರಿರುವಂತಹ ಶ್ರೀರಾಮ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದ್ಯಾ ನೀನು? ಅಯ್ಯೋ ಅಣ್ಣ, ನೀನು ಘೋರವಾದಂತಹ ತಪ್ಪನ್ನು ಮಾಡಿಬಿಟ್ಟಿದ್ಯಾ. ಮೊದಲೇ ಇದನ್ನು ನೀನು ನನಗೆ ಯಾಕೆ ಹೇಳಲಿಲ್ಲ? ಈಗ ಎಬ್ಬರಿಸ್ತಾ ಇದೆಯಲ್ಲ, ಅದನ್ನು ನೀನು ಮೊದಲೇ ಇದೆಲ್ಲ ಮಾಡೋಕ್ಕೆ ಮುಂಚೆ ನೀನು ನನಗೆ ಎಬ್ಬರಿಸಿ ಹೇಳಬೇಕಿತ್ತು ಈ ರೀತಿ ಮಾಡ್ತಾ ಇದ್ದೀನಿ ಅಂತ. ಆಗ ನಾನು ನಿನಗೆ ಹೇಳ್ತಾ ಇದ್ದೆ, ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ಸೇವಿತನಾಗಿರುವಂತಹ ದೇವನ ಜೊತೆ ನೀನು ವೈರತ್ವವನ್ನು ಕಟ್ಕೊಂಡಿದೀಯಲ್ಲ. ಯಾಕೆ ಅಂದರೆ ಈ ವಿಷಯ ಎಲ್ಲ ನನಗೆ ನಾರದರು ಹೇಳಿ ಜ್ಞಾನೋಪದೇಶಗಳನ್ನು ಮಾಡಿದ್ರು. ಅದನ್ನು ನಿನಗೂ ಕೂಡ ನಾನು ಹೇಳಿ ನಿನಗೆ ಜ್ಞಾನೋಪದೇಶ ಮಾಡ್ತಾ ಇದ್ದೆ. ಆದರೆ ಈಗ ಸಮಯ ಮಿಂಚು ಹೋಗಿದೆ ಅಣ್ಣ, ಈಗ ಕೊನೇ ಸರಿ ನನ್ನನ್ನು ಗಾಢವಾಗಿ ಆಲಿಂಗನೆ ಮಾಡ್ಕೋ. ಅಂದರೆ ಹಿಂದೆ ಯಾವಾಗಲೂ ಒಂದ್ಸರಿ ಕುಂಭಕರ್ಣನಿಗೆ ನಾರದರು ಭಗವಂತನ ವಿಚಾರ ಎಲ್ಲ ಹೇಳಿರ್ತಾರೆ, ಅದಕ್ಕೆ ಅವನಿಗೆ ಅವ್ರ ವಿಚಾರ ಗೊತ್ತಿರುತ್ತೆ. ಸೊ ನೀನು ಇವಾಗ ಎಬ್ಬರಿಸೋದು ಮುಂಚೆನೇ ಎಬ್ಬರಿಸಿದ್ದಿದ್ರೆ ನಾನು ಈ ರೀತಿ ಮಾಡಬೇಡ ಅಂತ ನಿನಗೆ ಬುದ್ಧಿವಾದ ಹೇಳ್ತಿದ್ದೆ, ಮತ್ತು ರಾಮ ಯಾರು ಸೀತೆ ಯಾರು ಅಂತೆಲ್ಲ ಹೇಳ್ತಿದ್ದೆ ನಿನಗೆ. ಆದರೆ ಈಗೇನಾಗಿದೆ ಅಂತ ಭಗವಂತನನ್ನೇ ನೀನು ಶತ್ರುವನ್ನಾಗಿ ಮಾಡ್ಕೊಂಡಿದ್ಯಾ. ಮತ್ತು ಇವಾಗ ಕಾಲ ಬೇರೆ ಮೀರಿ ಹೋಗಿದೆ, ಈಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಈಗ ಕೊನೆ ಸರಿ ನನ್ನನ್ನು ಆಲಿಂಗನೆ ಮಾಡ್ಕೊ. ಯಾಕಂದರೆ ರಾಮನ ಮುಂದೆ ಹೋಗಿ ನಾನು ಏನು ಗೆಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೋಗಿ ನಾನು ಹೋರಾಡ್ತೀನಿ, ಆದರೆ ಅವನ ಕೈಯಲ್ಲಿ ಸಾಯೋದಿದೆಯಲ್ಲ, ಅವನ ದರ್ಶನ ನಾನು ಮಾಡೋದಂಗಾಗತ್ತೆ. ಕೊನೆ ಸರಿ ನಿನ್ನನ್ನು ತಪ್ಕೊಳ್ತೀನಿ, ಯಾಕೆ ಅಂದರೆ ನಾನು ಮತ್ತೆ ವಾಪಸ್ ಬದುಕಿ ಬರೋದು ಸಾಧ್ಯನೇ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗಿ ಅಣ್ಣನಿಗೆ ಹೇಳ್ತಾನೆ, ಗಾಢವಾಗಿ ಆಲಿಂಗನೆ ಮಾಡ್ಕೊ, ನಾನು ಹೋಗಿ ನನ್ನ ಕಣ್ಣುಗಳನ್ನು ಸಾರ್ಥಕ ಪಡಿಸ್ಕೊಳ್ತೀನಿ. ಈ ಕಣ್ಣುಗಳು ಅವನು ನೋಡಿ ಸಾರ್ಥಕ ಪಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ತಾಪತ್ರಯ ಮೋಚನನು, ಎಂಥ ತಾಪತ್ರಯಗಳೇ ಇರಲಿ ಅದನ್ನೆಲ್ಲ ದೂರ ಮಾಡುವಂಥವನು. ಶ್ಯಾಮಲ ಗಾತ್ರನು ಅಂದರೆ ಶ್ಯಾಮಲ ವರ್ಣ ಇರುವಂಥವನು, ಕಮಲ ನೇತ್ರನು, ಕಮಲದ ಹಾಗೆ ಕಣ್ಣಿರುವಂಥ ಆ ಶ್ರೀರಾಮನ ದರ್ಶನವನ್ನು ನಾನು ಮಾಡ್ಕೊಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ರಾಕ್ಷಸರ ಒಂದು ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ಅವನಿಗೆ ಬೇರೆ ಯಾರೋ ಹೇಳಿದಾಗ ಅದನ್ನು ಕೇಳಿ ಅವನು ಭಗವಂತ ಅಂತ ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿ ಅವನಲ್ಲಿ ಇರೋದ್ರಿಂದ
ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಭಗವಂತನ ದರ್ಶನ ನನಗೆ ಸಿಗುತ್ತಲ್ಲ ಅಂತ ಒಂದು ಖುಷಿಯಿಂದ ಅವನು ನಾನು ಹೋಗ್ತೀನಿ ಯುದ್ಧರಂಗಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.